ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹಾರೈಕೆಗಳನ್ನು ಕಟ್ಟಿದ ನಂತರ ವಿಷ್ಣು ಮಹಾಕಾಳಿ ಯಾವುದೇ ರೂಪದಲ್ಲೂ ನಿಮಗೆ ಬಂದು ಸೂಚನೆ ಕೊಟ್ಟ ನಂತರ ಈ ದೇವಾಲಯಕ್ಕೆ ನೀವು ಬಂದು ಪೂಜೆ ಸಲ್ಲಿಸಬಹುದಾಗಿದೆ. ಏನಪ್ಪಾ ಇದು, ಕನಸಿನಲ್ಲಿ ವಿಷ್ಣು ಮಹಾಕಾಳಿ ಬಂದು ಸೂಚನೆ ಕೊಡ್ತಾರೆ ಎಂಬ ವಿಚಾರವಾಗಿ ನಾನು ನಿಮ್ಗೆ ಈ ದಿನ ತಿಳಿಸೋದಕ್ಕೆ ಹೊರಟಿದ್ದೀನಿ. ಇಲ್ಲಿನ ವಿಷ್ಣು ಮಹಾಕಾಳಿ ಈ ಅರ್ಚಕರಿಗೂ ಕೂಡ ಕನಸಿನಲ್ಲಿ ಕಾಣಿಸಿಕೊಂಡು ವಿಗ್ರಹ ಪ್ರತಿಷ್ಠಾಪನೆ ಮಾಡುವಂತೆ ಸೂಚಿಸಿದ್ದರು. ಈ ವಿಚಾರವಾಗಿ ಸ್ಥಳೀಯರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ ಬನ್ನಿ. ಹೊರಟಿ ಗ್ರಾಮದಲ್ಲಿ ಒಂದು ಷಣ್ಮಾತ್ಮನ ದೇವಸ್ಥಾನ ಇತ್ತು. ಹಿಂದೆ ಏನೋ ಒಂದು ಷಣ್ಮಾತ್ಮನ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಅರ್ಚಕರಾದ ಕೃಷ್ಣಪ್ಪ ಅವ್ರಿಗೆ ಅಮ್ಮನವ್ರು ಬಂದು ಒಂದು ಅಮ್ಮನವರು ಅಂದ್ರೆ ವಿಷ್ಣು ಮಹಾಕಾಳಿ ಅಮ್ಮನವರು ಬಂದು ಕನಸಲ್ಲಿ ಒಂದು ಅವಾಗವಾಗ ಸೂಚನೆ ಕೊಟ್ಟು ಹೋಗ್ತಿದ್ರಂತೆ. ಆ ಸೂಚನೆ ಏನಂತ ಕೊಡ್ತಿದ್ರು ಅಂತಂದ್ರೆ, ನಾನು ಇಲ್ಲೊಂದು ನೆಲೆ ಊರ್ಬೇಕು, ಅದರಿಂದ ಒಂದು 35 ಅಡಿ ವಿಗ್ರಹನ ಇಲ್ಲಿ ನೀನ್ ಕೆತ್ತನೆ ಮಾಡು, ಅದರಿಂದ ನಾನು ಮುಂದೆ ಬರೋಂಥ ಭಕ್ತಾದಿಗಳಿಗೆಲ್ಲ ಇಷ್ಟು ದಿನ ಯಾವ ರೀತಿ ಬಂದು ಭಕ್ತಾದಿಗಳು ಹೋಗ್ತಿದ್ರು, ಅವ್ರ ಕಷ್ಟ ಕರ್ಪಣೆ ಎಲ್ಲ ನೆರವೇರಿಸಿದ್ರು ಷಣ್ಮಾತ್ಮ ಅವರು, ಅದೇ ರೀತಿ ನಾನು ಪಕ್ಕದಲ್ಲಿ ಬಂದು ನೆಲೆ ಊರಿ ನಿಂತ್ಕೊಂತೀನಿ, ಅದರಿಂದ ನಂದೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ರಂತೆ. ಅದರಿಂದ ಇವತ್ತು ತಾವು ನೋಡ್ತಾ ಇರ್ಬೋದು, ಈ ಸಾವಿರಾರು ಜನ ಎಲ್ಲ ಬಂದು ಇದೊಂದು ವಿಷ್ಣು ಮಹಾಕಾಳಿ ದೇವಸ್ಥಾನ ವಿಗ್ರಹಕ್ಕೆ ಬಂದಿದ್ದಾರೆ. ಇದೇ ರೀತಿ ನಾನು ಕೂಡ ಸುಮಾರು ವರ್ಷದಿಂದ ಬರ್ತಿದ್ದೆ. ನಂದು ಕಷ್ಟ ಕಾರ್ಪಣ್ಯ, ನಂದು ಏನೇನು ಕಷ್ಟಗಳಿದಾವಲ್ಲ ಪ್ರತಿಯೊಂದು ಷಣ್ಮಾತ್ಮ ದೇವಸ್ಥಾನದ ಅರ್ಚಕರ ಮುಖಾಂತರ ನನ್ನ ಕಷ್ಟ ಕಾರ್ಪಣ್ಯ ಎಲ್ಲ ನೆರವೇರಿದೆ. ಆದ್ರಿಂದ ಇನ್ ಮುಂದೆ ಈ ಮಹಾಕಾಳಿ ವಿಗ್ರಹಕ್ಕೆ ಪ್ರತಿಯೊಬ್ಬರು ಆಗಮಿಸಬೇಕಾಗಿ ಕೇಳ್ಕೊಂತಾ ಇದ್ದೆ. ಕೇಳಿದ್ರಲ್ಲ ಸ್ನೇಹಿತರೆ, ಕರ್ನಾಟಕದಲ್ಲಿ ಇಂತಹ ಅದ್ಭುತವನ್ನ ಸೃಷ್ಟಿಸುವ ವಿಷ್ಣು ಮಹಾಕಾಳಿ ವಿಗ್ರಹ ಬಹು ವಿರಳ. ವಿಷ್ಣು ಮಹಾಕಾಳಿ ವಿಗ್ರಹದ ಲೋಕಾರ್ಪಣೆಗೆ ಬಂದ ಮಾಜಿ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ದೇವಾಲಯದ ಆವರಣದಲ್ಲಿ ದೇವರನ್ನು ಪ್ರಾರ್ಥಿಸುವಾಗ ಮಳೆಗಾಗಿ ಮನವಿ ಮಾಡಿದ್ರು. ಅದರಂತೆ ವರ್ಷದ ಮೊದಲ ಮಳೆ ಮುಂಗಾರು ರಾತ್ರಿ ಸುರಿಯಲಾರಂಭಿಸಿದ್ದು. ಈ ರೀತಿ ಹಲವಾರು ಸಾಕ್ಷಿಗಳು ನಮ್ಮ ಕಣ್ಣ ಮುಂದಿದೆ. ಈ ಕೊರಟಿ ಭಗವಾನ್ ಶನೇಶ್ವರನ ದೇವಾಲಯದಲ್ಲಿ ನಡೆಯುವ ಅದ್ಭುತಗಳನ್ನ ಯಾವ ರೀತಿ ನಾವು ಪರೀಕ್ಷಿಸಬಹುದು. ಹೀಗಾಗಿ ಅಶ್ವತ್ಥ ನಾರಾಯಣ ಏನು ಪ್ರಾರ್ಥನೆ ಮಾಡಿದ್ರು ಎಂಬುದನ್ನ ನೋಡೋಣ. ಆ ತಾಯಿ 35 ಅಡಿಯ ಎತ್ತರದ ವಿಷ್ಣು ಮಹಾಕಾಳಿಯ ಈ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಆಗಿದೆ. ಹಾಗಾಗಿ ನಾನು ಸಮಸ್ತರ ಪರವಾಗಿ ಭಕ್ತಾದಿಗಳಿಗೆ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇಂಥ ಒಂದು ದೊಡ್ಡ ಪ್ರಯತ್ನ ಇಂಥ ಒಂದು ಸ್ಥಳದಲ್ಲಿ ನಡೆದಿರೋದು ಸುಲಭ ಮಾತ್ರ ಅಲ್ಲ. ಬಹಳ ಕಷ್ಟದಲ್ಲಿ ಎಲ್ಲಾ ರೀತಿಯಾದಂತ ಸಂಗ್ರಹಣ ಮಾಡಿ ಎಲ್ಲರ ಸಹಕಾರವನ್ನು ಪಡೆದು ಚೌಲ್ಟ್ರನ್ನು ಸಹ ಕಟ್ಟಿ ಇವತ್ತು ಜಾತ್ರೆ ನಡೆದು ಬಹಳ ಜವಾಬ್ದಾರಿಯನ್ನು ಹೊತ್ತು ಆ ಬಸವಪ್ಪನನ್ನು ಇಲ್ಲಿ ಪೂಜಿಸಿ ಒಂದು ಪುಣ್ಯ ಸ್ಥಳವಾಗಿದೆ. ಈ ಪುಣ್ಯ ಸ್ಥಳ ಇನ್ನೂ ಆ ಶಕ್ತಿ ಮಹಿಮೆ ಹೆಚ್ಚಾಗಿ ಸಮಸ್ತ ಭಕ್ತಾದಿಗಳ ಏನೊಂದು ಬೇಡಿಕೆಗಳೆಲ್ಲ ಈಡೇರಿಸ್ಲಿ. ಮಳೆ ಚೆನ್ನಾಗಾಗ್ಲಿ. ಮಳೆ ಬರೋದೇ ನಮ್ ಕಷ್ಟ. ಮಳೆ ಚೆನ್ನಾಗಿ ಕಾಲಕ್ಕೂ ಬಂದು ಎಲ್ಲಾರು ನಿಮ್ಗೆ ಮಾಡ್ಲಿಂತ ಷಣ್ಮಾತ್ಮನ ಆಶೀರ್ವಾದ ಎಲ್ಲರಿಗೂ ಅಂತ ಕೇಳಿದ್ರಲ್ಲ. ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರ ಮನವಿ ದೇವರಿಗೆ ಕೇಳಿಸಿದೆ ಎಂಬುದಾದ್ರೆ ನಿಮ್ಮ ಮನವಿ ಕೂಡ ಆ ದೇವರಿಗೆ ಕೇಳಿಸುವುದು ಸತ್ಯ. ಬಂಧುಗಳೇ, ಈ ವಿಚಾರವಾಗಿ ಸ್ವಾಮೀಜಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಇದೊಂದು ರೀತಿ ಈ ರಸ್ತೆ ಎಲ್ಲ ಧಾರ್ಮಿಕ ಪರಂಪರೆಗೆ ಹೆಸರಾಗಿರುವಂತ ರಸ್ತೆ. ಆ ಕಡೆ ಹಳೆಯೂರಮ್ಮ, ವೆಂಕಟೇಶ್ವರ, ಇಲ್ಲಿ ಶನೇಶ್ವರ. ಇನ್ನು ಮುಂದೆ ಹೋದ್ರೆ ನಾನು ಪಡವಗೆರೆಯಲ್ಲಿ ಕೊಟ್ಟನಪಾಳ್ಯ, ಪಡವಗೆರೆ ಚೆನ್ನಕೇಶವನಿಗೆ ನಾನು ಬಹಳ ಬರ್ತಾ ಇರ್ತೀನಿ ವರ್ಷಕ್ಕೊಂದ್ಸರಿ. ಆ ರೀತಿಯಾಗಿ ಈ ನೆಲ, ಈ ಚನ್ನಪಟ್ಟಣ, ರಾಮನಗರ, ಮಾಗಡಿ, ಇದೊಂದು ಭಕ್ತಿಯ ನೆಲ. ಈ ಭಾಗ, ಈ ಒಂದು 8 ತಾಲೂಕು ಇದೊಂದು ಭಕ್ತಿಯ ಸೆಲೆಗಳಿರುವಂತ ಹಲವಾರು ದೇವರುಗಳ ಸಾನ್ನಿಧ್ಯವಿರುವಂತ ಒಂದು ಕ್ಷೇತ್ರ ಇವೆಲ್ಲ. ಒಂದು ಸ್ಥಳ ಮಹತ್ವ. ಆ ಕಡೆ ಹೋದ್ರೆ ಆಂಜನೇಯ, ಅಲ್ಲಿ ಕೂಡ ಅದರ ಲೋಕಾರ್ಪಣೆಗೆ ನಾನು ಹೋಗಿದ್ದೆ. ನಾನು ಅದು ಕೂಡ ವಿಶೇಷವಾಗಿ ಧನಂಜಯ ಗುರೂಜಿ ಬಿದನ್ಗೆರೆ, ಅಲ್ಲೂ ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅದೇ ತರ ಶ್ರದ್ಧಾವಂತರು ಇದ್ದಾರೆ, ಮತ್ತೆ ನಡ್ಕೊಳ್ಳುವಂತ ಭಕ್ತರು ಇದ್ದಾರೆ, ಮತ್ತೆ ಅದನ್ನ ನಡೆಸುವಂತ ಇಂಥ ಧರ್ಮಾಧಿಕಾರಿಗಳು ಅವರು ಕೂಡ ಇರೋದ್ರಿಂದ ಇವೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದ್ದಾವೆ. ನಾನು ಮತ್ತೊಮ್ಮೆ ಕೃಷ್ಣಪ್ಪನವ್ರಿಗೆ ಅಭಿನಂದನೆಯನ್ನ ತಿಳಿಸ್ತಾ, ರಾಮಣ್ಣವ್ರಂತ ಅನೇಕ ಭಕ್ತಾದಿಗಳು, ಅವರ ಕುಟುಂಬ ವರ್ಗ
ಎಲ್ಲರೂ ಸೇರ್ಕೊಂಡು ಎಲ್ಲ ದೇವತಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹೌದು, ಈ ಸ್ಥಳ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರಿನಿಂದ ವನಮಾಚನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯ ಕೊರಟಿ ಶನೇಶ್ವರ ಪುಣ್ಯ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಶನೇಶ್ವರ, ಬಸವಣ್ಣ ಹಾಗೂ ವಿಷ್ಣು ಮಹಾಕಾಳಿ ನೆಲೆಸಿದ್ದು ಬರುವ ಭಕ್ತರಿಗೆ ನೆಮ್ಮದಿಯ ತಾಣವಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ಅರ್ಚಕ ಕೃಷ್ಣಪ್ಪ ಉಚಿತವಾಗಿ ಸಲಹೆಗಳನ್ನು ನೀಡುವುದರ ಜೊತೆಗೆ ದೇವರು ಮತ್ತು ಭಕ್ತರಿಗೆ ಸೇತುವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ಹಾಗಾದ್ರೆ ಕೃಷ್ಣಪ್ಪ ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ. ಕೊರಟಿ ತಿರುಮಪಾಳ್ಯ ಮಧ್ಯಭಾಗ ನೆಲೆಸಿರುವ ಶ್ರೀ ಭಗವಾನ್ ಶನೇಶ್ವರ ಸ್ವಾಮಿ ಮಹಾಸನ್ನಿಧಾನದಲ್ಲಿ ಇವತ್ತ 31ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ 15ನೇ ವರ್ಷದ ಬ್ರಹ್ಮರಥೋತ್ಸವನ ಸಕಲ ಭಕ್ತಾದಿಗಳ ನೆರವಿನಿಂದ ವಿಜೃಂಭಣೆಯಿಂದ ಆಚರಿಸಿದ್ವಿ. ಈ ಅಂಗವಾಗಿ ಇವತ್ತಿನ ದಿವಸ 31 ಅಡಿ ಎತ್ತರದ ವಿಷ್ಣು ಮಹಾಕಾಳಿ ವಿಗ್ರಹ ಕೂಡ ಅಮ್ಮನವ್ರದ್ದು ಲೋಕಾರ್ಪಣೆಯಾಗಿದೆ. ಮತ್ತು ಈ ಕ್ಷೇತ್ರಕ್ಕೆ ವಿಷ್ಣು ಮಹಾಕಾಳಿ ಸ್ಟ್ಯಾಚು ಏನು 35 ಅಡಿ ವಿಗ್ರಹ ಇದೆಯೋ ಇಲ್ಲಿ ನೋಡ್ಬೋದು. ಅಮ್ಮ ಇದ್ದಾರೆ, ಬರವಣಿಗೆ ದೇವರು. ಅಮ್ಮ ಹೆಂಗೆ ಬಂದಂಥ ಭಕ್ತರಿಗೆ ಕಷ್ಟ ಬಂದವರಿಗೆ ಬರವಣಿಗೆ ಬರೆಯುವಂಥ ದೇವರು ಕೂಡ ಈ ಕ್ಷೇತ್ರದಲ್ಲಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಸಕಲ ಭಕ್ತಾದಿಗಳಿಗೆ ಏನಪ್ಪ ಹೇಳೋದಂದರೆ, ಇವತ್ತು ಯಾವುದೂ ಮಾಧ್ಯಮಕ್ಕೆ ಹೋಗಿಲ್ಲ, ಯಾವುದೂ ಪ್ರೆಸ್ ಕಾರ್ಪೊರೇಷನ್ ಮಾಡಿರಲಿಲ್ಲ, ಪ್ರೆಸ್ಸಿಗೆ ಕೂಡ ನಾವು ಮಾತಾಡಿರಲಿಲ್ಲ, ಯಾವ ಯೂಟ್ಯೂಬ್ ಕೂಡ ಹೋಗಿಲ್ಲ. ಇವತ್ತು ಪ್ರಥಮವಾಗಿ ಯಾರು ಕೇಳ್ಕೊಂಡಿದ್ದಾರೆ, ನಾವು ಕರೆಸಿದ್ದೀವಿ. ಯಾಕೆಂದರೆ ಕ್ಷೇತ್ರ ಇಲ್ಲಿದೆ ಅಂತ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ನಾವು ಕೂಡ ಈ ಕ್ಷೇತ್ರದಲ್ಲಿ ಏನು ಸತ್ಯ ಧರ್ಮ ನ್ಯಾಯ ನಡೀತದೋ ಅಂಥ ಒಂದು ಸಂದರ್ಭವಾಗಿ ನಾವು ಉಪಯೋಗಿಸಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ. ಹಾಗಾಗಿ ಯಾರು ಇಲ್ಲಿ ಬಂದು ಒಂದು ಸ್ನಾನ ಮಾಡಿಸ್ಕೊತಾರೋ ಮತ್ತು ಬಸಪ್ಪನಲ್ಲಿ ದಾಟಿಸ್ಕೊತಾರೋ, ಪಾದಪೂಜೆ ಮಾಡ್ತಾರೋ, ಶನಿದೇವರ ಜೊತೆಲಿ ಬಂದು ಅಮ್ಮನಲ್ಲಿ ಏನು ಕೋರಿಕೆ ಇರ್ತಾರೆ ಅಂತೆಲ್ಲರೂ ಕೂಡ ಒಳ್ಳೇದಾಗ್ತದೆ. ಯಾರು ದೂರಿಂದ ಇಲ್ಲಿ ಬರೋಕ್ಕಾಗಲ್ವೋ ಅಂಥವ್ರು ಕೂಡ ಕೊರಟಿ ಶ್ರೀ ಭಗವಾನ್ ಶನೇಶ್ವರ ಸ್ವಾಮಿ ಕ್ಷೇತ್ರ, ವಿಷ್ಣು ಮಹಾಕಾಳ ಕ್ಷೇತ್ರ ಅಂತ ಅಂದ್ಕೊಂಡು ನಿಮ್ಮ ಅಲ್ಲಿರತಕ್ಕಂಥ 1 ರೂಪಾಯಲ್ಲಿ 5 ರೂಪಾಯಲ್ಲಿ ಕಾಣಿಕೆ ಕಟ್ಟಿ ಮಡಗಿ ನಿಮಗೆ ದೇವರು ಆ ದೇವತೆ ನಿಮಗೆ ಒಳ್ಳೇದಾಯಿತು, ನಿಮ್ಮ ಸ್ವಪ್ನದಲ್ಲಿ ಬತ್ತು ಅಂದರೆ ಆವಾಗ ಬಂದು ಕ್ಷೇತ್ರಕ್ಕೆ ಬಂದು ನಿಮ್ಮಲ್ಲಿ ಏನಿದೆ ಕೋರಿಕೆ ಈಡೇರಿಸ್ಕೊಂಡು ಹೋಗಿ. ಇಲ್ಲಿ ಪ್ರತಿನಿತ್ಯ ಅನುದಾನ ಇರ್ತದೆ, ಪ್ರತಿ ಶನಿವಾರ ಅದ್ಭುತವಾದ ಅನುದಾನ ಇರ್ತದೆ, ಸ್ವಾಮಿಯವರಿಗೆ ಮಹಾಭಿಷೇಕ ಇರ್ತದೆ. ಹೀಗಾಗಿ ಇದ್ಯಾವುದು ಹೆಚ್ಚಿನ ಒಂದು ಕಾಣಿಕೆ ಯಾವುದು ನಾವು ಕೇಳಲ್ಲ. ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೆ ಹಣಕಾಸು ಬೇಕೇ ಬೇಕು. ಕಷ್ಟ ಕಾರ್ಯ ಏನಿದೆ ನೀವು ಕೇಳ್ಕೊಳ್ಳಿ, ನಿಮ್ಮ ಹೆಸರು ನಾವು ಪೂಜೆ ಮಾಡಿ ಕಳಿಸ್ಕೊಡ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ. ಹೌದು, ಸದಾ ದೇವರ ಮುಂದೆ ಭಕ್ತರಿಗಾಗಿ ಪ್ರಾರ್ಥಿಸುವ ಅರ್ಚಕ ಕೃಷ್ಣಪ್ಪ ಭಕ್ತರಿಗಾಗಿ ಸದಾ ಮಿಡಿಯುವ ಜೀವವಾಗಿದೆ. ಬಂಧುಗಳೇ, ಹಾಗಾದ್ರೆ ಇಲ್ಲಿಗೆ ಬರುವ ಭಕ್ತರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ. ಮಹಾಕಾಳಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವತ್ತು ಭಗವಂತ ಅವ್ರಿಗೆ ಪ್ರೇರಣೆ ಆಗಿ ಇವತ್ತು ಮಹಾಕಾಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಹಲವಾರು ಮುಖಂಡರು ಇವತ್ತು ಸ್ವಾಮೀಜಿಗಳಾಗಿರ್ಬೋದು, ಅಶ್ವತ್ಥನಾರಾಯಣ ಆಗಿರ್ಬೋದು, ನಮ್ಮ MLA ಅಶ್ವತ್ಥನಾರಾಯಣ ಆಗಿರ್ಬೋದು, ನಮ್ಮ ಡಾಕ್ಟರ್ ರವಿಯರ್ ಆಗಿರ್ಬೋದು, ಎಲ್ಲ ಕೃಷ್ಣಕುಮಾರ್ ಆಗಿರ್ಬೋದು, ಎಲ್ಲ ಪ್ರತಿಷ್ಠಾಪನೆಗೆ ಭಾಗವಹಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಅಮೃತೂರು ಹೋಬಳಿ, ಅಮೃತೂರು ರಸ್ತೆಯ ಗ್ರಾಮ ಮಧ್ಯದಲ್ಲಿ ಇರ್ತಕ್ಕಂಥ ಕೊರಟಿ ಗ್ರಾಮ ತಿರುಪಾಳೆ ಮಧ್ಯದಲ್ಲಿ ಇರ್ತಕ್ಕಂಥ ಈ ಶನೇಶ್ವರ ದೇವಸ್ಥಾನ ಮಹತ್ವ ಏನು ಅಂದ್ರೆ, ಈ ಬಸವಣ್ಣ ಅನ್ನೋದೊಂದು ಏನು ಇವತ್ತು ಬಸವ ಇವತ್ತು ಏನು ಹೇಳುತ್ತೆ, ಸಮೂಹ ಪ್ರಾಣಿ ಏನು ಇವತ್ತು ಹೇಳುತ್ತೆ, ಅದನ್ನ ಎಲ್ಲಾ ರೀತಿ ಪಾಲನೆ ಮಾಡ್ಕೊಂಡು ಜನಸಾಮಾನ್ಯರು ಹೋಗ್ತಾ ಇರೋದ್ರಿಂದ ಒಳ್ಳೇದಾಗ್ತಾ ಇದೆ. ಇವತ್ತು ಅದು ನನಗೊಂದು ಅನುಭವ ಆಗಿದೆ. ನನಗೊಂದು ಏನಂದ್ರೆ ಗ್ರಾಮ ಪಂಚಾಯತಿ ನಾನು ಎಲೆಕ್ಷನ್ ಬಂದಾಗ ಅದನ್ನ ಆಶೀರ್ವಾದ ತಗೊಂಡೋಗಿ ಮುಂದೆ ಆಗಿ ನಾನು ಇವತ್ತು ಪ್ರೇರಣೆ ಆಗಿ ಇವತ್ತು ಈ ಕ್ಷೇತ್ರದಲ್ಲಿ ಎಲ್ಲ ಜನಸಾಮಾನ್ಯರು ಒಂದು ಒಳ್ಳೇದು ಆಗುತ್ತೆ ಅಂತೇಳಿ ಭಾವನೆಯಿಂದ ಹೋಗ್ತಾರೆ. ದೇವಸ್ಥಾನ ಸ್ಟಾರ್ಟಿಂಗ್ ಓಪನ್ ಆದಾಗಿಂದ ಬರ್ತಾ ಇದೀವಿ. ಎಲ್ಲ ಸನ್ಮಾತ್ಮದಿಂದ ಎಲ್ಲ ಒಳ್ಳೇದಾಗೈತೆ ಕಣಪ್ಪ. ಮಾತು ಅನ್ಸ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತಲ್ವಾ. ದೇವ್ರ ಭಕ್ತಿ ಮುಖ್ಯ. ಸರ್, ನಾನು ಬಾಬು ಅಂತೇಳಿ ಇಲ್ಲೇ ಬಿನ್ನಿಗೆರೆಯಿಂದ ಅನಿರೀಕ್ಷಿತವಾಗಿ ಈ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಈ ದೇವ್ರನ್ನ ಒಂದು ದರ್ಶನಕ್ಕೆ ಈ ದೇವ್ರ ನೋಡಿದೆ. ಆಮೇಲೆ ಬಂದು ಅಲ್ಲಿ 2 ಸಲ ಪೂಜೆ ಮಾಡ್ಕೊಂಡು ಹೋದೆ. ನಾನು ಏನೇ ಅನ್ಕೊಂಡಿದ್ದು ತುಂಬ ಒಳ್ಳೇದಾಯಿತು. ಅದರಿಂದನೇ ನಾನು ಈ ದೇವಸ್ಥಾನಕ್ಕೆ ತಿಂಗಳಲ್ಲಿ 1 ದಿವಸನಾದ್ರು ಬಂದು ಹೋಗ್ತೀನಿ ಸರ್. ಸ್ನೇಹಿತರೆ, ಕೇಳಿದ್ರಲ್ಲ, ನಂಬಿಕೆಯಿಂದ ನಡೆಯುವ ಎಲ್ಲರಿಗೂ ಕೂಡ ಭಗವಂತ ಒಳಿತು ಮಾಡ್ತಾನೆ ಎಂಬುದು ಈ ಭಾರತ ಭೂಮಿಯಲ್ಲಿ ಹಲವಾರು ಬಾರಿ ಸಾಬೀತಾಗಿದೆ. ಬಂಧುಗಳೇ, ನೀವು ಒಮ್ಮೆ ಬಿಡು ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಈ ಕ್ಷೇತ್ರದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಇತರಿಗೂ ತಲುಪಿಸೋದಕ್ಕೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಆ ಭಗವಂತ ನಿಮಗೆ ಸಕಲ ಒಳಿತುಗಳನ್ನು ಕೊಟ್ಟು ಕಾಪಾಡಲಿ.